ಮೀಸಲಾತಿ ನೀಡೋದ್ರ ಹಿಂದಿದೆ ಬಿಜೆಪಿಯ ಪ್ಲಾನ್ ಎ ಬಿ ಸಿ ಲೆಕ್ಕಾಚಾರ ಮಾಡಿಕೊಂಡು ಬಿಜೆಪಿ ಈ ಮೀಸಲಾತಿ ಹೆಚ್ಚಳ ಮಾಡುವುದಕ್ಕೆ ನಿರ್ಧಾರ ಮಾಡಿದೆ. ಕಲ್ಯಾಣ ಕರ್ನಾಟಕದ 36 ಸೀಟ್ ಗೆಲ್ಲೋದಕ್ಕೆ ಬಿಜೆಪಿ ತಂತ್ರವನ್ನ ರೂಪಿಸ್ತಾ ಇದೆ. ರಾಮುಲು ಮೂಲಕ ಪ್ಲಾನ್ ವರ್ಕೌಟ್ಗೆ ರಣತಂತ್ರವನ್ನ ರೂಪಿಸಲಾಗಿತ್ತು. 21 ಕ್ಷೇತ್ರಗಳಲ್ಲಿರುವಂತಹ ಕಾಂಗ್ರೆಸ್ನ ಹಾಲಿ ಶಾಸಕರು 41 ಕ್ಷೇತ್ರಗಳ ಪೈಕಿ 18 ಕ್ಷೇತ್ರದಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ಅಲ್ಲಿ ಕಾಂಗ್ರೆಸ್ನ ಶಾಸಕರ ಸಂಖ್ಯೆ ಜಾಸ್ತಿ ಇರೋದನ್ನ ಗಮನಿಸಬಹುದು. ಮೀಸಲಾತಿ ಘೋಷಣೆ ಮೂಲಕ ಪಕ್ಷ ಬಲಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗಿದೆ. ರಾಮುಲು ನೇತೃತ್ವದಲ್ಲಿ ಪಕ್ಷದ ಸಂಘಟನೆಗೆ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರೇಸ್ನಲ್ಲಿದ್ದಾರೆ. ಇನ್ ಕೇಸ್ ಅವರು ಎಐಸಿಸಿ ಅಧ್ಯಕ್ಷರಾದ್ರೆ ಬಿಜೆಪಿಗೆ ಆ ಸಂದರ್ಭದಲ್ಲಿ ಹೊಡೆತ ಬೀಳಬಹುದು. ಈ ಎಲ್ಲಾ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಬಿಜೆಪಿ ಮೀಸಲಾತಿ ಹೆಚ್ಚಳದ ಬಗ್ಗೆ ಇದೀಗ ನಿರ್ಧಾರವನ್ನು ಕೂಡ ಮಾಡಿದೆ. ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಇದಕ್ಕೆ ಅನುಮೋದನೆ ಕೂಡ ಸಿಗುತ್ತೆ. ಆಮೇಲೆ ಈ ವಿಷಯ ಕೇಂದ್ರಕ್ಕೆ ಹೋಗುತ್ತೆ, ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ವರ್ಗಾವಣೆ ಮಾಡಲಾಗುತ್ತೆ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಲ್ಲಿ ಕೇಂದ್ರದ ಅನುಮತಿ ಕೂಡ ಬರಬೇಕಾಗುತ್ತೆ. ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ ನಲ್ಲಿ ಮೀಸಲಾತಿ ಹೆಚ್ಚಳದ ಬಗ್ಗೆ ಪರ್ಮಿಷನ್ ಸಿಗಬೇಕಾಗುತ್ತೆ. ಈ ಎಲ್ಲಾ ನಿಟ್ಟಿನಲ್ಲಿ ಬಿಜೆಪಿ ಕೆಲಸ ಮಾಡ್ತಾ ಇದೆ. ಮೀಸಲಾತಿ ಹೆಚ್ಚಳದ ಹೋರಾಟ ಸಾಕಷ್ಟು ವರ್ಷಗಳಿಂದ ಆಗ್ತಾ ಇದ್ರು ಕೂಡ, ಆದ್ರೆ ಈಗ ಬಿಜೆಪಿ ಅದರ ಸಂಪೂರ್ಣ ಲಾಭವನ್ನ ಪಡೆಯೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಬಿಜೆಪಿ ಹಾಕೊಂಡಿರುವಂತಹ ಪ್ಲಾನ್ ಎ ಬಿ ಸಿ ಅನ್ನ ವಿವರಿಸ್ತಾರೆ ನನ್ನ ಸಹೋದ್ಯೋಗಿ ವಿದ್ಯಾಶ್ರೀ. ಆ ಮೀಸಲಾತಿ ಹಿಂದಿರುವಂತಹ ಲೆಕ್ಕಾಚಾರಗಳು, ಬಿಜೆಪಿಯ ತಂತ್ರಗಳನ್ನ ವಿವರಿಸ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ಸಭಾ ಲೆಕ್ಕಾಚಾರಗಳಿಲ್ಲದೆ ರಾಜಕೀಯದಲ್ಲಿ ಯಾವುದೇ ರೀತಿಯ ಅಂತ ನಡೆಗಳು ಇರೋದಿಲ್ಲ. ಅದರಲ್ಲೂ ರಾಜ್ಯ ಸರ್ಕಾರ ಚುನಾವಣೆಗೆ ಇನ್ನು 5-6 ತಿಂಗಳು ಬಾಕಿ ಇದೆ ಅನ್ನುವಂತಹ ಟೈಮ್ನಲ್ಲಿ ಒಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದೆ ಅಂತ ಹೇಳಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ನಮಗೆ ಗೊತ್ತಿದೆ, ರಾಜ್ಯದಲ್ಲಿರುವಂತಹ ಮೀಸಲು ಕ್ಷೇತ್ರಗಳು ಸುಮಾರು 51. ಅದರಲ್ಲಿ ಎಸ್ಸಿ ಮೀಸಲು ಕ್ಷೇತ್ರ ಅಂತ ಹೇಳಿದ್ರೆ 36 ಇದೆ, ಹಾಗೆ ಎಸ್ಟಿ 15 ಇದೆ. ಬಟ್ ಇವಿಷ್ಟರ ಮೇಲೆ ಮಾತ್ರ ಕಣ್ಣಿಟ್ಟು ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಯ್ತಾ? ಖಂಡಿತ ಇಲ್ಲ. ಪ್ರಮುಖವಾಗಿ ನಮ್ಗೆ ಇಲ್ಲಿ ಗೋಚರ ಆಗುವುದು ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲುವಂತಹ ಲೆಕ್ಕಾಚಾರ. ಯಾವ ಕಾರಣಕ್ಕಾಗಿ? ಅದಕ್ಕಾಗಿ ನನ್ನ ಸಹೋದ್ಯೋಗಿ ಸಭಾ ಹೇಳಿದ ಹಾಗೆ 3 ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ. ಮೊದಲನೇದಾಗಿ ಪ್ಲಾನ್ ಎ ಏನು ಅದನ್ನ ನೋಡ್ತಾ ಹೋಗೋಣ. ನಾನು ಆಗ್ಲೇ ಹೇಳಿದೆ, ಕಲ್ಯಾಣ ಕರ್ನಾಟಕದಲ್ಲಿ ಹಾಲಿ ಕೈ ಶಾಸಕರು ಯಾರಿದ್ದಾರೆ ಅವರ ಕ್ಷೇತ್ರಗಳ ಮೇಲೆ ಸದ್ಯ ಕಣ್ಣನ್ನ ಇಟ್ಟಿದೆ ಬಿಜೆಪಿ ಪಾಳ್ಯ. ಎಷ್ಟು ಕ್ಷೇತ್ರ? ಒಟ್ಟಾರೆಯಾಗಿ 41 ಕ್ಷೇತ್ರದಲ್ಲಿ ಅಲ್ಲಿ 21ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, 18ರಲ್ಲಿ ಬಿಜೆಪಿ ಶಾಸಕರಿದ್ದಾರೆ, 2ರಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ. ಕಾಂಗ್ರೆಸ್ ಶಾಸಕರಿರುವಂತಹ ಕ್ಷೇತ್ರಗಳ ಮೇಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸದ್ಯ ಬಿಜೆಪಿ ಕಣ್ಣನ್ನ ಇಟ್ಟಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಅಟ್ಲೀಸ್ಟ್ 38 ಸ್ಥಾನಗಳನ್ನ, 41ರಲ್ಲಿ ಕನಿಷ್ಠ 38 ಸ್ಥಾನಗಳನ್ನ ಗೆದ್ದು ಬೀಗಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಪಾಳ್ಯ ಇದೆ. ತಳಮಟ್ಟದಿಂದ ಪಕ್ಷ ಸಂಘಟನೆಗೆ ಒತ್ತು ನೀಡೋದು ಇದು ಮೊದಲ ಹಂತದ ಪ್ಲಾನ್ ನಲ್ಲಿ ಬರುತ್ತೆ. ಅದನ್ನ ತಳಮಟ್ಟದಿಂದ ಆರಂಭ ಮಾಡಬೇಕು. ಅದರಲ್ಲೂ ಪ್ರಮುಖವಾಗಿ ದಲಿತ ಸಮುದಾಯದ ಮತಗಳ ಒಲವಿಗೆ ರಣತಂತ್ರವನ್ನ ರೂಪಿಸುವಂಥದ್ದು ಮೊದಲ ಹಂತದ ಪ್ಲಾನ್ ನಲ್ಲಿ ಬರುತ್ತೆ. ದಲಿತ ಸಮುದಾಯದ ಮತಗಳ ಮೇಲೆ ಒಂದು ರಣತಂತ್ರ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ನಮಗೆ ಗೊತ್ತಿದೆ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಹಾಗೆ ಯಾದಗಿರಿ ಈ ಭಾಗದಲ್ಲಿ ವಾಲ್ಮೀಕಿ ಸಮುದಾಯ ಅಥವಾ ನಾಯಕ್ ಸಮುದಾಯ ಅಂತ ನಾವೇನ್ ಕರಿತೀವಿ, ಆ ಸಮುದಾಯದ ಒಂದು ಪ್ರಾಬಲ್ಯ ಜಾಸ್ತಿ. ಈಗ ಎಸ್ಟಿ ಕಮ್ಯುನಿಟಿಯ ಒಂದು ರಿಸರ್ವೇಶನ್, ಅವರ ಒಂದು ಮೀಸಲಾತಿ ಹೆಚ್ಚಳ ಆಗ್ತಾ ಇದೆಯಲ್ಲ, 3ರಿಂದ 7ಕ್ಕೆ ಹೋಗ್ತಾ ಇದೆಯಲ್ಲ, ಅದರ ಅಂಡರ್ ನಲ್ಲಿ ಬರುತ್ತೆ ವಾಲ್ಮೀಕಿ ಸಮುದಾಯ. ಅವರ ಒಂದು ಹೋರಾಟದ ಫಲವಾಗಿಯೇ ಇವತ್ತು ಮೀಸಲಾತಿ ಏರಿಕೆ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ದಲಿತ ಮತಗಳ ಮೇಲೆ ಕಣ್ಣನ್ನ ಇಟ್ಟು ಅದನ್ನ ಗೇನ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಪಾಳ್ಯ ಪ್ರಯತ್ನವನ್ನ ಮಾಡ್ತಾ ಇದೆ. ಇನ್ನು 21 ಕಾಂಗ್ರೆಸ್ ಶಾಸಕರ ಆಡಳಿತ ಲೋಪವನ್ನ ಮನವರಿಕೆ ಮಾಡ್ಕೊಳ್ಳೋದು ಜನರಲ್ಲಿ. ಆ ಭಾಗದಲ್ಲಿ ನಾವು ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ, ಈಶ್ವರ ಖಂಡ್ರೆ ಅವರಿದ್ದಾರೆ, ರಾಜಶೇಖರ್ ಪಾಟೀಲ್ ಇದ್ದಾರೆ. ಈ ರೀತಿಯಾಗಿ ಸುಮಾರು 21 ಕಾಂಗ್ರೆಸ್ ಶಾಸಕರಿದ್ದಾರೆ. ಅವರು ಮಾಡಿದಂತಹ ತಪ್ಪುಗಳೇನು ಅದನ್ನ ಜನರಿಗೆ ಮನವರಿಕೆ ಮಾಡಿಕೊಡೋದು. ಆ ತಪ್ಪುಗಳನ್ನ ಮನವರಿಕೆ ಮಾಡಿ ಬಿಜೆಪಿ ನಿಮ್ಗೆ ಪರ್ಯಾಯವಾಗಿದೆ, ಬಿಜೆಪಿಗೆ ಅಧಿಕಾರವನ್ನ ಕೊಡಿ ಅಥವಾ ಅವಕಾಶವನ್ನ ಕೊಡಿ, ಇದನ್ನ ಜನರಿಗೆ ತಿಳಿಸಿ ಹೇಳೋದು. ಹಾಗೆ ಕೈ ಶಾಸಕರು ಇರುವಂತಹ ಕ್ಷೇತ್ರದಲ್ಲಿ ರಾಮುಲು ಅವರ ಕಾರ್ಯಪಡೆ, ಅಂದ್ರೆ ರಾಮುಲು ಸಿದ್ಧಪಡಿಸುವಂತಹ ಒಂದು ಟಾಸ್ಕ್ ಫೋರ್ಸ್, ಅದು ತಳಮಟ್ಟದಿಂದ ತನ್ನ ಕೆಲಸವನ್ನ ಆರಂಭ ಮಾಡುತ್ತೆ. ಈಗ ಇರುವಂತಹ ಶಾಸಕರಿಗಿಂತ 2 ಪಟ್ಟು ಸ್ಥಾನವನ್ನ ಗೆಲ್ಲಬೇಕು. ಅಂದ್ರೆ ಈಗ ರೈಟ್ ನಾವು 18 ಬಿಜೆಪಿ ಶಾಸಕರಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಅದನ್ನ ಡಬಲ್ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಸದ್ಯ ಬಿಜೆಪಿ ಪಾಳ್ಯ ಹೊಂದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಅದರ ಒಂದು ಲೀಡರ್ಶಿಪ್ ನ ನೇತೃತ್ವವನ್ನ ರಾಮುಲು ಅವರಿಗೆ ನೀಡಲಾಗಿದೆ. ಇನ್ನು ಪ್ರಮುಖವಾಗಿ 2ನೇ ಪ್ಲಾನ್ ಅಂದ್ರೆ ಪ್ಲಾನ್ ಬಿ ಏನು ಬಿಜೆಪಿ ಪಾಳ್ಯದಿಂದ ಅದನ್ನ ನೋಡ್ತಾ ಹೋಗೋಣ.
41 ಕ್ಷೇತ್ರಗಳ ಪ್ರತಿ ಫಲಾನುಭವಿಗಳ ಮನೆಗೂ ಕೂಡ ಭೇಟಿ. ಸರ್ಕಾರದ ಬೇರೆ ಬೇರೆ ಯೋಜನೆಗಳಿರಬಹುದು ಅಥವಾ ಅದು ರಿಸರ್ವೇಶನ್ಗೆ ಸಂಬಂಧಪಟ್ಟಂತಹ ವಿಚಾರಣೆ ಆಗಿರಬಹುದು, ಯಾರು ಫಲಾನುಭವಿಗಳಿರ್ತಾರೋ ಅವರ ಮನೆಗೆ ಭೇಟಿಯನ್ನ ಕೊಡೋದು. ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳು ಅವರ ನಿವಾಸಕ್ಕೆ ಭೇಟಿಯನ್ನ ಕೊಡೋದು. ಆ ಮೂಲಕ ಬೂತ್ ಮಟ್ಟದ ಕಾರ್ಯಪಡೆ ಅಂದ್ರೆ ಅವರ ಒಂದು ಟಾಸ್ಕ್ ಫೋರ್ಸ್ ಏನಿರುತ್ತೆ, ಪಕ್ಷದ ಟಾಸ್ಕ್ ಫೋರ್ಸ್, ಅವರ ಮೂಲಕ ಮತಗಳ ಭೇಟಿಯನ್ನ ಆಡುವಂಥದ್ದು. ಇದು ಪ್ಲಾನ್ ಬಿ ನಲ್ಲಿ ಬರುತ್ತೆ. ಇನ್ನು ಪ್ರಮುಖವಾಗಿ ದಲಿತ ಅಲ್ಪಸಂಖ್ಯಾತ ಮತಗಳನ್ನ ಸೆಳೆಯೋದಕ್ಕೆ ರಣತಂತ್ರವನ್ನ ರೂಪಿಸಬೇಕು. ಮೀಸಲಾತಿ ಹೆಚ್ಚಳದ ಪ್ರಯೋಜನ ಏನು? ಶಿಕ್ಷಣದಲ್ಲಿ ಮೀಸಲಾತಿ ಸಿಗುತ್ತೆ, ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಸಿಗುತ್ತೆ. ಆ ಲಾಭವನ್ನ ಜನರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನವನ್ನ ಮಾಡಲಾಗುತ್ತೆ ಪ್ಲಾನ್ ಬಿ ನಲ್ಲಿ. ಹಾಗೆ ಮೋರ್ಚಾಗಳ ಸಂಘಟನೆ ಬಲವರ್ಧನೆಗೂ ಕೂಡ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗುತ್ತೆ. ಆಯಾ ಜಿಲ್ಲೆಯ ಬಿಜೆಪಿ ಶಾಸಕರು ಯಾರಿದ್ದಾರೋ ಅವರಿಗೆ ಆ ಒಂದು ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿಯನ್ನ ಹೊರಿಸಲಾಗುತ್ತೆ. ಹಾಗೆ ಮುಂದಿನ ಹಂತಗಳಲ್ಲಿ ನಾವು ಪ್ಲಾನ್ ಬಿ ನ ವಿವರಿಸಿದ್ವಿ, ಯಾವ ರೀತಿ ಆ ಒಂದು ವಿಚಾರಗಳು ಬಂತು ಅಂತ ಹೇಳಿ, ಯಾವ ರೀತಿ ಪ್ಲಾನಿಂಗ್ ಅನ್ನ ಮಾಡಲಾಗಿದೆ ಅಂತ ಹೇಳಿ, ಬಿಜೆಪಿ ಶಾಸಕರ ಪ್ರಯತ್ನಗಳು ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ ಹೇಳಿ ಅದನ್ನು ನಾವು ಗಮನಿಸಿದ್ವಿ. ಬಟ್ ವೆರಿ ವೆಲ್ ಪ್ಲಾನ್ಡ್ ಆಗಿ ಸದ್ಯ ಬಿಜೆಪಿ ಪಾಳಿಯ ತನ್ನ ಒಂದು ಪ್ಲಾನಿಂಗ್ ಅನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನ ಹೊಂದಿರುವಂಥದ್ದು. ಇನ್ನು ಪ್ಲಾನ್ ಸಿ ಕಾರ್ಯತಂತ್ರ ಏನು, ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರಾದ್ರೆ ಸಮಸ್ಯೆ ಆಗಬಹುದು. ಎಐಸಿಸಿ ಅಧ್ಯಕ್ಷರಾಗುವಂತಹ ಎಲ್ಲ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಈಗಾಗಲೇ ಚುನಾವಣೆಯಲ್ಲಿ ಅವರು ಕಂಟೆಸ್ಟ್ ಮಾಡಿದ್ದಾರೆ, ಅವರಿಗೆ ಹೈಕಮಾಂಡ್ ನ ಸಪೋರ್ಟ್ ಕೂಡ ಇದೆ. ಇಫ್ ಇನ್ ಕೇಸ್ ಅವ್ರು ಆಗ್ಬಿಟ್ರು ಅಂತಂದ್ರೆ ರಾಜ್ಯದ ಒಬ್ಬ ದಲಿತ ನಾಯಕನಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಉನ್ನತ ಸ್ಥಾನ ಲಭ್ಯ ಆದ ಹಾಗಾಗುತ್ತೆ. ಅದು ಬಿಜೆಪಿಗೆ ಒಂದಿಷ್ಟು ಹಿನ್ನಡೆಯಾಗಬಹುದು, ಅದಕ್ಕೆ ಕೌಂಟರ್ ಅನ್ನ ನೀಡಬೇಕು. ಹಾಗಾಗಿ ಕಲ್ಯಾಣ ಕರ್ನಾಟಕದ ಮತಗಳು ಬಿಜೆಪಿಗೆ ಕೈ ತಪ್ಪುವಂತಹ ಸಾಧ್ಯತೆ ಇದೆ. ಮೀಸಲಾತಿ ಬಳಿಕ ಕಾಂಗ್ರೆಸ್ ಹಗರಣಗಳ ಪ್ರಚಾರವನ್ನ ಮಾಡಬೇಕು ಅಂತ ಹೇಳಿ ಆ ಕಾರಣಕ್ಕಾಗಿ ಬಿಜೆಪಿ ಪಾಳೆಯ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ವಿವಿಧ ಮೋರ್ಚಾಗಳ ಮೂಲಕ ಪ್ರಚಾರಕ್ಕೆ ಪ್ಲಾನ್ ಅನ್ನ ಹಾಕೊಳ್ಳಲಾಗಿದೆ. ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಭಾವವನ್ನ ಕಟ್ಟಿ ಹಾಕೋದಕ್ಕೆ ಸದ್ಯ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಬಿಜೆಪಿ ಪಾಳೆಯ. ಅದರಲ್ಲೂ ಹೈದರಾಬಾದ್ ಕರ್ನಾಟಕದ ಪ್ರಬಲ ನಾಯಕರ ಒಂದು ಆತಂಕ ಇದೆ. ಅದು ಈಶ್ವರ ಖಂಡ್ರೆ ಅವರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕ ಖರ್ಗೆ, ಸಾಲು ಸಾಲು ನಾಯಕರ ಹೆಸರನ್ನ ನಾವು ಹೇಳ್ತಾ ಹೋಗ್ಬೋದು. ಕಲ್ಯಾಣ ಕರ್ನಾಟಕದಲ್ಲಿ ದಲಿತ ನಾಯಕರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಕೂಡ ಬಿಜೆಪಿ ಪಾಳೆಯ ಮಾಡಬಹುದು. ಜೊತೆಗೆ 3,000 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ತಂತ್ರವನ್ನ ಮಾಡಿಕೊಳ್ಳಲಾಗ್ತಾ ಇದೆ. 38 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವಿನ ಜೊತೆಗೆ ದಲಿತರ ಓಲೈಕೆಗೂ ಕೂಡ ಪ್ಲಾನ್ ಅನ್ನ ಹಾಕೊಳ್ಳಲಾಗಿದೆ. ಇನ್ನು 2023ಕ್ಕೆ ದಲಿತ ಯುವ ನಾಯಕರಿಗೆ ಟಿಕೆಟ್ ಕೊಡುವಂತಹ ಪ್ಲಾನ್ ಕೂಡ ಬಿಜೆಪಿ ಪಾಳ್ಯದ ಲಿಸ್ಟ್ ನಲ್ಲಿದೆ. ಹಾಗೆಯೇ ಪ್ರತಿ ಹಳ್ಳಿಗೂ ರಾಜ್ಯ ಮಟ್ಟದ ಬಿಜೆಪಿ ನಾಯಕರು ತೆರಳಿ ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನು ಪ್ರಮುಖವಾಗಿ ಬಿಜೆಪಿ ಮಿಷನ್ 150ಗೆ ಶ್ರಮ ವಹಿಸುವ ಮೂಲಕ ಗೆಲುವು ದಾಖಲಿಸುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗುತ್ತೆ. ಇನ್ನು ಪ್ರಭಾವಿ ನಾಯಕರಿಗೆ ಸಂಘಟನೆಯ ಜವಾಬ್ದಾರಿಯನ್ನ ನೀಡುವಂತಹ ಪ್ರಯತ್ನ. ಇನ್ನು ಕ್ವಿಕ್ ಆಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾನು ಆಗ್ಲೇ ಹೇಳಿದೆ, ಒಟ್ಟಾರೆಯಾಗಿ 18 ಬಿಜೆಪಿ ಶಾಸಕರಿದ್ದಾರೆ ಅಂತ ಹೇಳಿ. ಯಾವ ಜಿಲ್ಲೆಗಳಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ ನೋಡ್ತಾ ಹೋಗೋಣ. ಬೀದರ್ನಲ್ಲಿ 2 ಬಿಜೆಪಿ ಶಾಸಕರಿದ್ದಾರೆ, ಹಾಗೆ ಯಾದಗಿರಿನಲ್ಲಿ 2 ಶಾಸಕರು, ರಾಯಚೂರಿನಲ್ಲಿ 2, ಹಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ 2 ಬಿಜೆಪಿ ಶಾಸಕರಿದ್ದಾರೆ. ಇನ್ನು ವಿಜಯನಗರದಲ್ಲಿ 3 ಜನ ಬಿಜೆಪಿ ಶಾಸಕರಿದ್ದಾರೆ, ಹಾಗೆ ಕಲಬುರಗಿನಲ್ಲಿ 4 ಬಿಜೆಪಿ ಶಾಸಕರಿದ್ದಾರೆ, ಜೊತೆಗೆ ಕೊಪ್ಪಳದಲ್ಲಿ 3 ಬಿಜೆಪಿ ಶಾಸಕರಿದ್ದಾರೆ. ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 18 ಬಿಜೆಪಿ ಶಾಸಕರಿದ್ದಾರೆ. ಆ 18 ಬಿಜೆಪಿ ಶಾಸಕರ ಸಂಖ್ಯೆಯನ್ನ ಆಲ್ಮೋಸ್ಟ್ ಡಬಲ್ ಅಂದ್ರೆ 38ಕ್ಕೆ ಏರಿಕೆ ಮಾಡಬೇಕು ಅನ್ನುವಂತಹ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗಿದೆ ಸಭಾ. ಓಕೆ, ಥ್ಯಾಂಕ್ ಯು ವಿದ್ಯಾ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.